ಬೇಕರಿಲಿ ಕೆಲಸ ಮಾಡೋಂಥವ್ರು ಡ್ರೈವರ್ಸ್ಗಳೆಲ್ಲ ಏನ್ ಮಾಡ್ತಾರೆ, ಕಂಟಿನ್ಯೂಸ್ ಅವರು 10 ಗಂಟೆ ಬಸ್ ಓಡಿಸೋಂಥದ್ದು ಅಂತದೆಲ್ಲ ಇದ್ದಾಗ ಸ್ವಲ್ಪ ಅವರಿಗೆ ರಿಸ್ಕ್, ಅವ್ರಿಗೆ ಅವಾಗ್ಲೂ ಸಹ ವೀರ್ಯಾಣುಗಳ ಉತ್ಪಾದನೆ ಆಗೋದು. ಕೆಲವು ಸಲ ಕ್ಯಾನ್ಸರ್ ಗೆಡ್ಡೆಗಳಿರ್ಬೋದು, ಪ್ರಾಸ್ಟೇಟ್ ಕ್ಯಾನ್ಸರ್ ಕೇಳಿರ್ಬೋದು ನೀವು. ವಸಡು ಬಾಯಿಯ ಆರೋಗ್ಯಕ್ಕೂ ಪುರುಷತ್ವಕ್ಕೂ ಸಂಬಂಧ ಇದೆ. ಇನ್ಫರ್ಟಿಲಿಟಿ ಪುರುಷರಲ್ಲಿ ತುಂಬಾ ಜಾಸ್ತಿ ಆಗೋದಕ್ಕೆ ಬೇಸಿಕಲಿ ಅದು ವೀರ್ಯಾಣುನ ಗುಣಮಟ್ಟಕ್ಕೆ ಕುಸಿಯೋದಕ್ಕೆ ಲೈಫ್ ಸ್ಟೈಲು, ಜೆನೆಟಿಕ್ಸ್ ಕಾರಣನ ಅಥವಾ ಸ್ಟ್ರೆಸ್ ಲೆವೆಲ್ ಕೂಡ ಒಂದ್ ಮಟ್ಟಕ್ಕೆ ಕಾರಣನ? ಈಗ ಅದು ಕಾರಣ ಅಂತ ನಾನು ಹೇಳ್ತಾ ಹೋದ್ರೆ ಒಂದು 15 ಕಾರಣಗಳಿದೆ. ನಾನು ಒಂದೊಂದೇ ಹೇಳ್ತೀನಿ. ಈಗ ಮೊದಲನೇದಾಗಿ ಪುರುಷ ಅಂತ ನಾವು ನೋಡೋದಾದ್ರೆ ಅವರ ಒಂದು ಈ ಫರ್ಟಿಲೈಸೇಷನ್ಗೆ ಸಂಬಂಧಿಸಿದಂತೆ, ಅಂದ್ರೆ ಗರ್ಭಾಧಾರಣೆಗೆ ಸಂಬಂಧಿಸಿದಂತೆ ಇಂಟರ್ನಲ್ ಆರ್ಗನ್ಸ್ಗಳು ಯಾವುದು ಅಂತ ನೋಡಿದರೆ ಟೆಸ್ಟಿಸ್ ಅಂತ ಕರಿತೀವಿ, ವೃಷಣ ಅಂತ ಕರಿತೀವಿ. ಟೆಸ್ಟಿಸ್ ಎಲ್ಲಿದೆ ಅಂದ್ರೆ ದೇಹದಿಂದ ಹೊರಗಡೆ ಇದೆ. ಟೆಸ್ಟಿಕ್ಯುಲರ್ ಸ್ಯಾಕ್ ಅಂತೀವಿ, ಚೀಲ, ಅದರ ಒಳಗಡೆ ಪ್ರೊಟೆಕ್ಟ್ ಆಗಿರೋ ಅಂಥದ್ದು. ಅದು ದೇಹದಿಂದ ಏನಕ್ಕೆ ಹೊರಗಡೆ ಇದೆ ಅಂದ್ರೆ ದೇಹದ ಒಳಗಡೆ ಇದ್ರೆ ವೀರ್ಯಾಣು ಬಿಡುಗಡೆ ಆಗೋಲ್ಲ. ಕಾರಣ ಏನು ಅಂತಂದ್ರೆ ವೀರ್ಯಾಣು ಉತ್ಪಾದನೆ ಆಗ್ಬೇಕು ಅಂದ್ರೆ ಅದಕ್ಕೆ ಬೇಕಾಗಿರುವ ಒಂದು ಟೆಂಪರೇಚರ್ ಎಷ್ಟು ಅಂತಂದ್ರೆ 34 ಡಿಗ್ರಿ ಸೆಂಟಿಗ್ರೇಡ್. ನಮ್ಮ ದೇಹದ ಉಷ್ಣತೆ ಮನುಷ್ಯರದ್ದು 37 ಡಿಗ್ರಿ ಸೆಂಟಿಗ್ರೇಡ್. 3-4 ಡಿಗ್ರಿ ಕಡಿಮೆ ಬೇಕು. ಅದಕ್ಕೆ ದೇಹದ ಒಳಗಡೆ ಇದ್ರೆ ಆಗಲ್ಲ. ಅದಕ್ಕೇನಾಗುತ್ತೆ, ಗಂಡು ಮಗು ಹುಟ್ಟಬೇಕಾದ್ರೆ ಡಿಸೆಂಡೆಡ್ ಅಂತ ಅಂತೀವಿ, ಜಾರ್ಕಳುತ್ತದೆ. ಟೆಸ್ಟಿಸ್ ಇರುತ್ತಲ್ಲ ಒಳಗಡೆ ಇರೋದು ಕೆಳಗಡೆ ಜಾರುತ್ತೆ, ಜಾರಿ ಆ ಚೀಲದಲ್ಲಿ ಹೋಗಿ ಸೇರ್ಕೊಳ್ಳುತ್ತೆ. ಅದು ಮೊದಲನೇದಾಗಿ ಗಂಡು ಮಗು ಅಂತಂದಾಗ ಅದು ಸರಿಯಾಗಿದೆ. ಗಂಡು ಮಗು ಅಂತಂದ್ರೆ ಜಾರಿರ್ಬೇಕು. ಅನ್ಡಿಸೆಂಡೆಡ್ ಟೆಸ್ಟಿಸ್ ಅಂತ ಕರಿತೀವಿ. ಹುಟ್ಟಿನಿಂದನೇ ಮಗುವಿಗೆ ತೊಂದರೆ ಇರೋ ಅಂಥದ್ದು. ಟೆಂಪರೇಚರ್ ಇತ್ತೀಚಿನ ದಿನದಲ್ಲಿ ಏನಾಗ್ತಿದೆ, ಈ ಗ್ಲೋಬಲೈಸೇಷನ್ ಆಗಿ ವೆಸ್ಟರ್ನ್ ಕಲ್ಚರ್ ನಮ್ದು ಸ್ವಲ್ಪ ಜೀನ್ಸ್, ಟೈಟ್ ಜೀನ್ಸ್ಗಳು ಹಾಕಂಥದ್ದು. ಈಗ ನೋಡಿ, ಮೊದಲು ಆಯಾ ಭಾಗಕ್ಕೆ ಭೌಗೋಳಿಕತೆಗೆ ತಕ್ಕಂತೆ ಆಹಾರಗಳಿತ್ತು, ಅವರ ವೇಷಭೂಷಣಗಳಿತ್ತು. ಈಗ ನೀವು ಉತ್ತರ ಕರ್ನಾಟಕಕ್ಕೆ ಹೋದ್ರೆ ಎಲ್ಲ ಬಿಳಿ ಪಂಚೆ, ಕಚ್ಚೆ ಪಂಚೆ. ಕಾರಣ ಏನು ಅಂದ್ರೆ ತುಂಬಾ ಟೆಂಪರೇಚರ್ ಇರುತ್ತೆ. ಹತ್ತಿ ಬಟ್ಟೆಗಳು ಚೆನ್ನಾಗಿ ಗಾಳಿ ಆಡುತ್ತೆ, ಮತ್ತೆ ಕಚ್ಚೆ ಪಂಚೆಲಿ ಏರಿಯೇಷನ್ ಚೆನ್ನಾಗಿ ಆಗೋದ್ರಿಂದ ಟೆಸ್ಟಿಸ್ಗೆ ಕೂಲಾಗಿಡಕ್ಕೆ ಅದೇನು ಕಪ್ಪುದಾಗಿ ಉಡ್ತಿರ್ಲಿಲ್ಲ ಅವರು, ಬಿಳಿ, ಏಕೆಂದ್ರೆ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ, ಅಬ್ಸಾರ್ಬ್ ಮಾಡ್ಕೊಳ್ಳಲ್ಲ ಬಿಸಿನ. ಇವಾಗ ಏನಾಗಿದೆ, ಕಚ್ಚೆ ಅಥವಾ ಹತ್ತಿ ಬಟ್ಟೆಯ ಜಾಗದಲ್ಲಿ ಪಂಚೆ ಬದಲು ಏನಾಗಿದೆ, ಜೀನ್ಸ್ ಪ್ಯಾಂಟ್ ಬಂತು. ಆ ಟೆಂಪರೇಚರ್ ಜಾಸ್ತಿ ಆಗುತ್ತೆ. ಅದು ಒನ್ ಆಫ್ ದ ರೀಸನ್, ಅದರಿಂದಾನೇ ಆಗುತ್ತೆ ಅಂತಲ್ಲ, ಉಷ್ಣತೆ ಜಾಸ್ತಿ ಆದಂಗೆ. ಮತ್ತೆ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ತುಂಬಾ ಬಿಸಿ ಇರೋ ಅಂತ ಆ ಕಡೆ ಕೆಲಸನ ಮಾಡ್ತಿರ್ತಾರೆ. ಈಗ ಓವನ್, ಬೇಕರಿಲಿ ಕೆಲಸ ಮಾಡೋಂಥವ್ರು ಡ್ರೈವರ್ಸ್ಗಳೆಲ್ಲ ಏನ್ ಮಾಡ್ತಾರೆ, ಕಂಟಿನ್ಯೂಸ್ ಅವರು 10 ಗಂಟೆ ಅವರು ಬಸ್ ಓಡಿಸೋಂಥದ್ದು ಅಂತದೆಲ್ಲ ಇದ್ದಾಗ ಸ್ವಲ್ಪ ಅವ್ರಿಗೆ ರಿಸ್ಕ್, ಅವ್ರಿಗೆ ಹೀಟ್ ಫ್ಯಾಕ್ಟರ್ ಜಾಸ್ತಿ ಇರುತ್ತೆ. ಅವಾಗ ಏನ್ ಮಾಡ್ಬೇಕು ಅಂದ್ರೆ ಬೆಳಗ್ಗೆ ರಾತ್ರಿ ಕೋಲ್ಡ್ ಶವರ್ ಮಾಡ್ಕೋಬೇಕು. ಬೆಳಗ್ಗೆ ಅಥವಾ ತಲೆಗೂ ಆಗದಿಲ್ಲ ಅಂದ್ರೂ ಅಟ್ಲೀಸ್ಟ್ ಟೆಸ್ಟಿಸ್ಗಾದ್ರೂ ಕೋಲ್ಡ್ ಶವರ್ ವೀರ್ಯಾಣುಗಳಿಗೆ ತುಂಬಾ ಒಳ್ಳೇದು, ಚೆನ್ನಾಗಿ ಇದಾಗುತ್ತೆ. ಯಾಕೆಂದ್ರೆ ಟೆಂಪರೇಚರ್ ರೆಗ್ಯುಲೇಟ್ ಆಗುತ್ತೆ. ಇದು ಇದರ ಜೊತೆಯಲ್ಲಿ ಸೋಂಕುಗಳಾಗ್ಬೋದು. ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಸಾಮಾನ್ಯ ತುಂಬಾ ನೆಗ್ಲೆಕ್ಟ್ ಮಾಡ್ತಾರೆ ಎಲ್ಲ ಅದನ್ನ. ಅದೇನಾಗುತ್ತೆ, ಆ ಇನ್ಫೆಕ್ಷನ್ ಬ್ಯಾಕ್ಟೀರಿಯಾ ಆಗ್ಬೋದು, ವೈರಸ್ ಆಗ್ಬೋದು, ಯಾವುದೇ ಆಗಲಿ, ಆ ಯೂರಿನರಿ ಟ್ರ್ಯಾಕ್ಟ್, ಮೂತ್ರನಾಳದ ಮುಖಾಂತರ ಟೆಸ್ಟಿಸು, ಎಪಿಡೈಡಮಿಸು, ಪ್ರಾಸ್ಟೇಟು, ಸೆಮಿನಲ್ ವೆಸಿಕಲ್ ಎಲ್ಲ ಕಡೆಗೂ ಸ್ಪ್ರೆಡ್ ಆಗ್ಬೋದು. ಆವಾಗ ಏನಾಗುತ್ತೆ ಅಂದ್ರೆ ಸೋಂಕು ಜಾಸ್ತಿ ಆದಂಗೆ ಕ್ಯಾಲ್ಸಿಫಿಕೇಶನ್ ಆಗುತ್ತೆ, ಕಲ್ಲುಗಳ ತರ ಆಗೋಗುತ್ತೆ. ಅದೆಲ್ಲ ಏನ್ ಮಾಡುತ್ತೆ, ಅಲ್ಲಿರುವ ಜೀವಕೋಶಗಳನ್ನ ನಾಶ ಮಾಡುತ್ತೆ. ಕೆಲವು ಸಲ ಏನಾಗುತ್ತೆ, ಟ್ಯೂಮರ್ಗಳಿರ್ಬೋದು, ಆವಾಗಲೂ ಸಹ ವೀರ್ಯಾಣುಗಳ ಉತ್ಪಾದನೆ ಆಗೋಲ್ಲ. ಕೆಲವು ಸಲ ಕ್ಯಾನ್ಸರ್ ಗೆಡ್ಡೆಗಳಿರ್ಬೋದು, ಪ್ರಾಸ್ಟೇಟ್ ಕ್ಯಾನ್ಸರ್ ಕೇಳಿರ್ಬೋದು ನೀವು, ಅವಾಗಲೂ ಸಹ ತೊಂದರೆ ಆಗುತ್ತೆ. ಹೈಡ್ರೋಸಿಲ್, ನೀರು ತುಂಬ್ಕೊಂಬಿಟ್ಟಿರುತ್ತೆ ಕೆಲವು ಸಲ ಟೆಸ್ಟಿಸ್ ಅಲ್ಲಿ, ಅಥವಾ ವೆರಿಕೋಸ್ ವೇನ್ ಅಂತ ಕೇಳಿರ್ಬೋದು. ಈ ಥರದ್ದು ಎಲ್ಲದನ್ನು ನಮ್ಮ ಅಂಗಾಂಗಗಳಿಗೆ ಸಂಬಂಧಿಸಿದಂತಹ ತೊಂದರೆಗಳಿಂದಾಗಿ ಪುರುಷ ಬಂಜೆತನವನ್ನು ಉಂಟು ಮಾಡುವಂತಹ ಕಾರಣಗಳು ಅಂತ ನಾವು ಹೇಳ್ಬೋದು. ಇದರ ಜೊತೆಯಲ್ಲಿ ನಮ್ಮ ಬಾಯಿ, ಓರಲ್ ಹೆಲ್ತ್ ಅಂತ ಏನಂತೀವಿ, ವಸಡು ಬಾಯಿಯ ಆರೋಗ್ಯಕ್ಕೂ ಪುರುಷತ್ವಕ್ಕೂ ಸಂಬಂಧ ಇದೆ. ಹೌದಾ? ಅಲ್ಲಿ ಏನಾಗುತ್ತೆ ಅಂದ್ರೆ ವಸಡಿನ ಒಂದು ಕಾಯಿಲೆ ಇದೆ, ಪೆರಿಯೋಡಾಂಟೈಟಿಸ್, ಜಿಂಜಿವೈಟಿಸ್ ಅಂತ, ಬ್ಯಾಕ್ಟೀರಿಯಾದಿಂದ ಬರೋಂಥದ್ದು. ಆ ಬ್ಯಾಕ್ಟೀರಿಯಾ ಏನ್ ಮಾಡುತ್ತೆ, ಅಲ್ಲಿಂದ ಟ್ರಾವೆಲ್ ಮಾಡ್ಕೊಂಡು ಹಾರ್ಟ್ಗೆ ಹೋಗಿ ಅಲ್ಲೂ ಹೃದಯನೂ ತೊಂದರೆ ಮಾಡುತ್ತೆ, ಕಾರ್ಡಿಯಾಕ್ ಅರೆಸ್ಟು ಆಗುತ್ತೆ. ಅದರಿಂದ ಇನ್ಫೆಕ್ಷನ್ ಎಲ್ಲ ಜಾಸ್ತಿಯಾಗಿ ಹಾಗೆ ಕೆಳಗಡೆ ಡೌನ್ ಬಂದು ಟೆಸ್ಟಿಸ್ಗೆ ಹೋಗಿ ಆ ಟೆಸ್ಟಿಕ್ಯುಲರ್ ಸೆಲ್ಸ್ಗಳಿರುತ್ತಲ್ಲ, ಏನು ಜೀವಕೋಶ, ಅದನ್ನೆಲ್ಲ ನಾಶ ಮಾಡುತ್ತೆ, ಇನ್ಫೆಕ್ಷನ್ ಜಾಸ್ತಿ ಮಾಡಿ. ಹಾಗಾಗಿ ಈ ಸೋಂಕುನು ಸಹ, ಈ ಅಂಗಾಂಗಗಳಲ್ಲಿ ಕಂಡುಬರುವ ಸೋಂಕುನು ವೀರ್ಯಾಣುವಿನ
ಕೊರತೆಯನ್ನ ಹೆಚ್ಚಿಸುವಂಥದ್ದು ಆಗುತ್ತೆ. ಇದು ಅಂಗಾಂಗದ್ದು. ಹ್ಮ್. ಅದರ ಪ್ರೈಮರಿ ಆರ್ಗನ್ ಟೆಸ್ಟಿಸ್. ಎಕ್ಸೆಸರಿ ರಿಪ್ರೊಡಕ್ಟಿವ್ ಆರ್ಗನ್ ಅಂದ್ರೆ ಸಮೈನಲ್ ವೆಸಿಕಲ್ ಅಂತ ಇದೆ, ಪ್ರಾಸ್ಟೇಟ್ ಅಂತ ಕೇಳಿರ್ಬೋದು ನೀವು. ಇವೆಲ್ಲ ಮುಖ್ಯವಾಗಿ ಅದಕ್ಕೆ ಸಂಬಂಧಿಸಿದಂಥದ್ದು. ಎರಡನೇ ಕಾರಣ ಜೆನೆಟಿಕ್ ಕಾರಣ. ಈಗ ಪುರುಷರಲ್ಲಿ XY ವರ್ಣತಂತು ಜೊತೆಗೆ XXY ಅಂತ ಇರುತ್ತೆ, ಹ್ಮ್. ಕ್ಲೈನಿ ಫಿಲ್ಟರ್ ಸಿಂಡ್ರೋಮ್. ಅವರಲ್ಲಿ ವೀರ್ಯಾಣುವಿನ ಉತ್ಪಾದನೆ ಇರಲ್ಲ. ಅದರ ಜೊತೆಯಲ್ಲಿ ವೈ ವರ್ಣತಂತು ಅಂತ ಒಂದು ಹೇಳಿದನಲ್ಲ, ಪುರುಷರಲ್ಲಿ ಲಿಂಗ ನಿರ್ಧರಿಸುವ ವರ್ಣತಂತು, ಹ್ಮ್. ಅದರಲ್ಲಿ ಸಣ್ಣ ಡಿಲೀಷನ್ಸ್ಗಳಾಗೋಗಿರುತ್ತೆ. ಜೀನ್ಗಳು, ಸುಮಾರು ಜೀನ್ಸ್ಗಳಿದೆ, ಅದರ ಡಿಲೀಷನ್ ಆದಾಗಲೂ ವೀರ್ಯಾಣುಗಳ ಉತ್ಪಾದನೆ ಆಗಲ್ಲ. ಇದು Okay. ಜೆನೆಟಿಕ್ ರೀಸನ್. ಇದಕ್ಕೆ ಏನು ಸೊಲ್ಯೂಷನ್ ಇಲ್ಲ. ಜೆನೆಟಿಕ್ ರೀಸನ್ ಅಂತಂದ್ರೆ ಪೂರ್ವಜರಲ್ಲೂ ಅದು ಯಾರ್ದಾರು ಆಗಿರತ್ತಾ ಅವ್ರ ಫ್ಯಾಮಿಲಿ ಹಿಸ್ಟ್ರಿ ಆದ್ರೂ ಅಲ್ಲ, ಅವ್ರಿಗಾಗಿದ್ರೆ ಇವ್ರ ಮಕ್ಕಳೇ ಹುಟ್ಟಲ್ವಲ್ಲ. ಮಕ್ಳೇ ಹುಟ್ಟಲ್ಲ ಅಂದ್ರೆ ಹ್ಮ್. ಇದು ಸ್ಪೊರಾಡಿಕ್ ಅಂತೀವಿ. ಓಕೆ, ಈ ನಂತರ ಕೇಸಲ್ಲಿ ಮಾತ್ರ ಆಗಿರೋದು ಈಗ ನಂತರ. ಅವರು ಮಗು ಹುಟ್ಟಿದ ನಂತರ ಆಗಿರುವಂತಹ ಡ್ಯಾಮೇಜ್ಗಳು ಇವು. ಓಕೆ, ಈಗ ಆತರ ಡ್ಯಾಮೇಜ್ ಆಗಿರುತ್ತೆ, ಹ್ಮ್. ಈಗ ಅವ್ರಿಗೆ ನ್ಯಾಚುರಲಿ ಬರ್ತಾಗಲ್ಲ, ಆಗಲ್ಲ. ಬಟ್ ಅವರು IVF ಮೂಲಕನೋ ಹೋಗ್ಬೋದು. ಬೇರೆದ್ರ ಮೂಲಕನೋ ಹೋಗಿ ಒಂದ್ ಮಗು ಆಗುತ್ತೆ. ಹೌದು, ಇದು ಜೆನೆಟಿಕಲಿ ಕ್ಯಾರಿ ಆಗುತ್ತೆ ಆ ಮಗು. ಕ್ಯಾರಿ ಆಗುತ್ತೆ. ಇದು ಇಡೀ ಎಲ್ಲ IVF ಸೆಂಟರ್, ಬಹಳಷ್ಟು IVF ಸೆಂಟರ್ಗಳು ಈ ತಪ್ಪು ಮಾಡುತ್ತೆ. ಈ ವೈ ಮೈಕ್ರೋ ಡಿಲಿಷನ್ ಟೆಸ್ಟ್ ಅನ್ನ ಮಾಡಬೇಕು. ಈಗ ನಾರ್ಮಲ್ ಇದರಲ್ಲಿ ಅವರಿಗೆ ಮಕ್ಕಳಾಗಲ್ಲ. ಇಕ್ಸಿ ಅಂತ ಮಾಡ್ತಾರೆ, ಇಂಟ್ರಾ ಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್ ಅಂತ ಮಾಡ್ತಾರೆ. ಅಲ್ಲೇನ್ ಮಾಡ್ತಾರೆ, ಡೈರೆಕ್ಟ್ DNA ಇರುತ್ತಲ್ಲ, ಸ್ಪರ್ಮಿಯಲ್ಲಿರೋ ಹ್ಮ್. DNA ಇದ್ರ ಒಳಗಡೆ ಇಂಜೆಕ್ಟ್ ಮಾಡ್ಬಿಡ್ತಾರೆ, ಅಂಡಾಣುವಿನ ಒಳಗಡೆ. ಓಕೆ, ಅವಾಗ ಅದು ಫರ್ಟಿಲೈಸ್ ಆಗ್ಬಿಟ್ಟು ಮಗು ಇದಾಗಿ ಝೈಗೋಟು, ಅದು 8 ಸೆಲ್ ಸ್ಟೇಜು 16 ಸೆಲ್ ಸ್ಟೇಜ್ ಅಂತ ಇರುತ್ತೆ. ಆವಾಗ ಬ್ಲಾಸ್ಟೋ ಸಿಸ್ಟನ್ನ ತೆಗೆದು ಇಂಪ್ಲಾಂಟ್ ಮಾಡಿ ಎಲ್ಲ ಮಾಡೋಂಥ ಪ್ರೊಸೆಸ್ ನಡೆಯುತ್ತೆ. ಇದಕ್ಕೆ ಮೊದಲು ಅವರು ವೈ ಮೈಕ್ರೋ ಡಿಲಿಷನ್ ಟೆಸ್ಟ್ ಮಾಡಬೇಕು. ಓಕೆ, ಮಾಡದಿದ್ದಂಥ ಸಂದರ್ಭದಲ್ಲಿ ಹುಟ್ಟುವ ಮಗು ಹೆಣ್ಣು ಮಗು ಆದ್ರೆ ಏನು ತೊಂದರೆ ಇಲ್ಲ. ಸ್ಪರ್ಮ್ ಅಲ್ಲಿ XR ಇರ್ಬೋದು, YR ಇರ್ಬೋದು. ವೈ ಬೇಕಾಗಿಲ್ಲ ಹೆಣ್ಮಗು ಆದ್ರೆ ಹೆಂಗಿದ್ರೆ ಹಾ, X ಅವಾಗ ಬೇಕಾಗಿಲ್ಲ. ಏನು ತೊಂದರೆ ಇಲ್ಲ. ಅಕಸ್ಮಾತ್ ಏನಾದ್ರೂ ವೈ ಆಗಿದ್ರೆ, ಅದು ಗಂಡು ಮಗು ಹುಟ್ಟಿದ್ರೆ ಅವಾಗ ಮಗು ತುಂಬಾ ನಾರ್ಮಲ್ ಆಗಿರುತ್ತೆ, ಬಟ್ ಇನ್ಫರ್ಟಿಲಿಟಿ. ಅಲ್ಲೂ ವೈ ಮಿಸ್ಸಿಂಗ್ ಇರುತ್ತೆ. ವೈ ಅಂದ್ರೆ ವೈ ವೈ deletion ಇರುತ್ತೆ, ಆಗಿರುತ್ತೆ. ವೈ ಇರುತ್ತೆ. ವೈ ಒಳಗಡೆ ಇರೋಂಥ ಕೆಲವು ಜೀನ್ಸ್ಗಳು ಮಿಸ್ಸಿಂಗ್, ಅದೇ ಡಿಲಿಷನ್ ಅಲ್ಲ ಆಗಿರುತ್ತಲ್ಲ, ಅದು ಇಲ್ಲಿ ಕ್ಯಾರಿಯನ್ ಆಗಿರುತ್ತೆ. ಹಾಗಾಗಿ ಆ ಒಂದು ಸಂದರ್ಭ ಇದೆ. ಅದಕ್ಕೆ ಮೊದಲು ಟೆಸ್ಟ್ ಮಾಡಿ ಅದನ್ನ ಸೊ ಮಾಡಬೇಕು. ಹೈ ಚಾನ್ಸಸ್ ಇರುತ್ತೆ. ಚಾನ್ಸ್ ಇದೆ. ಚಾನ್ಸ್ ಅಂದ್ರೆ ವೈ ಡಿಲಿಷನ್ ಆದ್ರೆ ಖಂಡಿತ ಹಾಗೆ ಆಗುತ್ತೆ, ಅದರಲ್ಲಿ ನೋ ಡೌಟ್. ಹಾಗಾಗಿ ಹಾಗೇ ಆಗುತ್ತದು. ಸೊ ಇದು ವೈ ಡಿಲಿಷನ್ ಇದ್ದಾಗ್ಲೂ ವೀರ್ಯಾಣುಗಳ ಕೊರತೆ, ವೀರ್ಯಾಣು ಸಂಖ್ಯೆ, ಆಕಾರ, ಚಲನೆ ಇದರಲ್ಲೆಲ್ಲ ಕಾಂಪ್ರಮೈಸ್ ಆಗುವ ಸಾಧ್ಯತೆ ಇದೆ. ಆಮೇಲೆ ಹಾರ್ಮೋನಲ್ ಇಂಬ್ಯಾಲೆನ್ಸ್, ಅದರಲ್ಲಿ ಮುಖ್ಯವಾಗಿ ಟೆಸ್ಟೋಸ್ಟಿರಾನು, ಫಾಲಿಕ್ಯುಲರ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನು, ಲ್ಯೂಟಿನೈಸಿಂಗ್ ಹಾರ್ಮೋನು, TSHನೂ ಆಗುತ್ತೆ, ಥೈರಾಯ್ಡ್ ಹಾರ್ಮೋನುಗಳು. ಇವೆಲ್ಲದ್ರದ್ದು ವೇರಿಯೇಷನ್ ಇದ್ದಾಗ ಹೈಪೋಗೊನೆಡೋಟ್ರೋಪಿಕ್ ಹೈಪೋಗೊನಾಡಿಸಮ್ ಅಂತ ಒಂದು ಕಂಡೀಷನ್ನು, ಅಂದ್ರೆ ಅದು ಕಂಡೀಷನ್ಗಳು. ಹೈಪರ್ ಗೊನೆಡೋಟ್ರೋಪಿಕ್ ಹೈಪೋಗೊನಾಡಿಸಮು, ಸೆರೆಟೋಲಿಸಲ್ ಓನ್ಲಿ ಸಿಂಡ್ರೋಮ್, ಆಂಡ್ರೋಜನ್ ಸೆನ್ಸಿಟಿವಿಟಿ, ಈ ಥರದ್ದು ಬಹಳಷ್ಟು ತೊಂದರೆಗಳು ಕಾಣಿಸ್ಕೊಳ್ಳುತ್ತೆ ಹಾರ್ಮೋನ್ ರಿಲೇಟೆಡ್. ಹಾರ್ಮೋನ್ಸ್ ರಿಪ್ಲೇಸ್ಮೆಂಟು ಇವೆಲ್ಲ ಮಾಡಿ ಒಂದು ಮಟ್ಟಕ್ಕೆ ಇದನ್ನು ನಾವು ಸರಿ ಮಾಡುವ ಸಾಧ್ಯತೆ ಇದೆ. ಇಮ್ಯುನಾಲಜಿಕಲ್ ಅಂತ ನಾನು ಆವಾಗಲೇ ಹೇಳಿದ್ದೀನಿ ನಿಮಗೆ, ಏನಂತಂದರೆ ಕೆಲವು ಸಲ ಬ್ಲಡ್ ಟೆಸ್ಟಿಸ್ ಬ್ಯಾರಿಯರು ಬ್ರೇಕ್ ಆದರೆ, ವೀರ್ಯಾಣುಗಳು ರಕ್ತದಲ್ಲಿ ಹೋದಂಥ ಸಂದರ್ಭದಲ್ಲಿ ದೇಹ ಏನು ಮಾಡುತ್ತೆ, ಆ್ಯಂಟಿಬಾಡಿಗಳನ್ನ ರಿಲೀಸ್ ಮಾಡ್ತಾ ಬರುತ್ತೆ. ಆವಾಗ ಈ ವೀರ್ಯಾಣುಗಳು ಸಾಯ್ತಲ್ಲ, ಇಮ್ಯುನಾಲಜಿಕಲ್ ರೀಸನ್ ಅಂತ ಹೇಳ್ತೀವಿ. ಅದರಿಂದನೂ ಆಗ್ಬೋದು. ಮಾಲ್ ನ್ಯೂಟ್ರಿಷನಿಂದನೂ ಆಗ್ಬೋದು. ಮಾಲ್ ನ್ಯೂಟ್ರಿಷನ್ ಬರೀ ಜಂಕ್ ಫುಡ್ನೇ ತಿನ್ಕೊಂಡು ವೈಟಮಿನ್ ಇರಲ್ಲ, ಟ್ರೇಸ್ ಎಲಿಮೆಂಟು, ಮಿನರಲ್ಸು, ಜಿಂಕು, ಲೈಕೋಪಿನ್, ಕ್ಯಾಲ್ಶಿಯಂ, ಮೆಗ್ನೀಷಿಯಂ, ಐರನ್, ವೈಟಮಿನ್ಸು ಇವೆಲ್ಲ ಡಿಫಿಷಿಯನ್ಸಿ ಇದ್ರೂ ಆಗುವ ಸಾಧ್ಯತೆ ಇದೆ. ಪ್ಯಾರಾಸಿಟಿಕ್ ಡಿಸೀಸಸ್ ಅಂತ ಅಂತೀವಿ, ಮಲೇರಿಯಾ, ಸ್ಲೀಪಿಂಗ್ ಸಿಕ್ನೆಸ್, ಇವೆಲ್ಲ ಪ್ಲಾಸ್ಮೋಡಿಯಮ್ಮು, ಟ್ರಿಪನೋಸೋಮಾ, ಇವೆಲ್ಲ ವೆಕ್ಟರ್ ಬಾರ್ನ್ ಡಿಸೀಸು. ಇಂಥದಕ್ಕೆ ತುತ್ತಾದಾಗಲೂ ವೀರ್ಯಾಣುವಿನ ಕುಂಠಿತತೆ ಆಗುವ ಸಾಧ್ಯತೆ ಇದೆ. ಇದರ ಜೊತೆಗೆ ಅಪೌಷ್ಟಿಕತೆ, ನಾನು ಹೇಳಿದೆ ಮಾಲ್ ನ್ಯೂಟ್ರಿಷನ್ ಆಗಬಹುದು ಅಂತೇಳಿ. ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಗೊತ್ತೇ ಇರೋದಿಲ್ಲ, ಸಿಫಿಲಿಸ್ಸು, ಗೊನೇರಿಯಾ, ಹೆಪಟೈಟಿಸು, HIV, ಕ್ಲಮೈಡಿಯಾ ಫಂಗಲಿಂದ ಬರೋ ಅಂಥದ್ದು. ಏನಾದರೂ ಲೈಂಗಿಕತೆಗೆ ಒಳಪಟ್ಟು ಏನಾದರೂ ಸೋಂಕು ಬೇರೆಯವರಿಂದ ಹರಡಿದರೆ ಆವಾಗಲೂ ವೀರ್ಯಾಣು ಉತ್ಪಾದನೆಯಲ್ಲಿ ಕೊರತೆ ಉಂಟಾಗುವ ಸಾಧ್ಯತೆ ಇದೆ.